ಎಲ್ಲರಿಗೂ ನಮಸ್ಕಾರ. ಕಟಕ ರಾಶಿಯವರೇ, ಮುಂಬರುವ ಆಗಸ್ಟ್ 5, 6, 7 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಕಟಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಶುರು ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ, ಕಟಕ ರಾಶಿಯವರೇ, ಸಂಪೂರ್ಣವಾಗಿ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು, ಕಟಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರತಕ್ಕಂತಹ ಎಲ್ಲ ರೀತಿ ಕಷ್ಟದ ದಿನಗಳು, ಕಣ್ಣೀರಿನ ಕ್ಷಣಗಳು, ಕಹಿ ನೆನಪುಗಳು, ನೀವು ಪ್ರತಿದಿನ ಎದುರಿಸ್ತಾ ಇರ್ತಕ್ಕಂತಹ ಎಲ್ಲ ರೀತಿ ಸವಾಲುಗಳು, ಕಷ್ಟಗಳು ಎಲ್ಲನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಿಂದ ದೂರ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಕಟಕ ರಾಶಿಯವರೇ, ಹೌದು, ಈ 3 ವ್ಯಕ್ತಿಗಳಿಂದ ನೀವು ದೂರ ಇರಬೇಕಾಗಿರತ್ತೆ. ಹೌದು, ಆ 3 ವ್ಯಕ್ತಿಗಳು ಯಾರು ಎಂಬುವ ಮಾಹಿತಿಯನ್ನು ಸಹ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ಕಟಕ ರಾಶಿಯವರು, ಇಷ್ಟು ದಿನ ನೀವು ಸಂಕಟ ಆದರೆ ಪಡ್ತಿದ್ರಿ. ಹೌದು, ಎಷ್ಟೇ ಶ್ರಮ ಪಟ್ಟರೂ ಸಹ ನಿಮ್ಮ ಜೀವನದಲ್ಲಿ ಅದೃಷ್ಟ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ ನೀವು ತುಂಬ ಸಂಕಟ ಆದರೆ ಪಡ್ತಿರ್ತೀರಾ. ಅದೇ ರೀತಿ ಒಂಟಿಯಾಗಿ ಕುಳಿತಿದ್ದಾಗ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳನ್ನು ನೆನಪು ಮಾಡ್ಕೊಳ್ತಾನೆ ಇರ್ತೀರಾ, ದುಃಖಿತರಾಗ್ತಾನೆ ಇರ್ತೀರಾ ಕಟಕ ರಾಶಿಯವರೇ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ದೂರ ಆಗಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಅದೃಷ್ಟ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ಕಟಕ ರಾಶಿಯವರು, ಇಷ್ಟು ದಿನ ನಿಮ್ಮ ಬಳಿಗೆ ಯಾರೇ ಬಂದು ಸಹಾಯವನ್ನು ಕೇಳಿದ್ರೂ ಸಹ ಅವ್ರಿಗೆ ಇಲ್ಲ ಎನ್ನದಂತೆ ನಿಮ್ಮ ಬಳಿ ಏನಿದ್ರೂ ಸಹ ಅದನ್ನು ನೀಡಿ ಅವ್ರಿಗೆ ಸಹಾಯವನ್ನು ಮಾಡ್ತಿದ್ರಿ ಅಲ್ವಾ. ಅದೇ ರೀತಿ ನೀವು ಯಾರಿಗಾದರೂ ಹೆಚ್ಚು ಸಹಾಯವನ್ನು ಮಾಡಿದರೆ, ಅವರನ್ನು ಹೆಚ್ಚು ನಂಬಿದರೆ, ಅವರಿಂದಲೇ ನಿಮಗೆ ಹೆಚ್ಚು ನೋವು ಸಹ ಸಿಕ್ಕಿರ್ತಕ್ಕಂಥದ್ದು ಅಲ್ವಾ. ಹೌದು, ನೀವು ಈ ಹಿಂದೆ ತುಂಬ ಜನ ವ್ಯಕ್ತಿಗಳನ್ನು ಹೆಚ್ಚು ನಂಬಿದ್ರಿ. ಹೌದು, ಆ ವ್ಯಕ್ತಿಗಳು ನನ್ನ ಜೊತೆ ಇರ್ತಾರೆ ಅಂತ ಹೇಳಿ ತುಂಬಾ ಅವರ ಮೇಲೆ ಭರವಸೆಯನ್ನು ಇಟ್ಟಿದ್ರಿ. ಆದರೆ ನೀವು ಸಹಾಯ ಮಾಡಿದ ನಂತರ ನೀವು ಮಾಡಿರ್ತಕ್ಕಂತಹ ಸಹಾಯದಿಂದ ಅವರೀಗ ಆಕಾಶದೆತ್ತರಕ್ಕೆ ಬೆಳೆದಿದ್ದಾರೆ. ಆದರೆ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಹಾಗಾಗಿ ಕಟಕ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನೀವು ಯಾರನ್ನಾದರೂ ನಂಬ್ತಿದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತಗೋಬೇಕಾಗಿರುತ್ತೆ ಒಬ್ಬ ವ್ಯಕ್ತಿಯ ಬಗ್ಗೆ. ಹೌದು, ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ನೀವು ಹಣಕಾಸಿನ ವಿಚಾರದಲ್ಲಿ ಏನಾದರೂ ಒಂದು ನಿರ್ಧಾರವನ್ನು ತಗೊಳ್ಬೇಕು ಅಂತಿದ್ರೆ ಅದರಲ್ಲೂ ಅಷ್ಟೇ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಈ ಸಮಯದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಕಟಕ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ. ಅದು ಏನಂತಂದರೆ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಶತ್ರುಗಳಿರ್ತಾರೆ. ಹೌದು, ಆದರೆ ನೀವು ಅವರನ್ನು ಇಷ್ಟು ದಿನ ಗಮನಿಸಿರಲಿಲ್ಲ. ಇವರೇ ನನ್ನ ಶತ್ರುಗಳು ಎಂಬಂತೆ ನೀವು ಅವರನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳು ಯಾರು ಎಂಬುವ ಸತ್ಯ ಆದರೆ ನಿಮಗೆ ಗೊತ್ತಾಗ್ತಕ್ಕಂಥದ್ದು. ಹೌದು, ಅವರು ಇಷ್ಟು ದಿನ ನಿಮ್ಮ ಜೊತೆನೇ ಇದ್ದರು, ನಿಮ್ಮ ಜೊತೆ ಊಟ ಮಾಡ್ತಿದ್ರು, ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು, ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರೋ ರೀತಿ ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು. ಆದರೆ ನೀವು ಹೋದ ನಂತರ ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥದ್ದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾರು ಶತ್ರುಗಳು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತಲ್ಲ, ಅದಾದ ನಂತರ ನೀವು ಆ ವ್ಯಕ್ತಿಗಳ ಬಳಿ ಹೋಗಿ ಜಗಳಗಳನ್ನು ಮಾಡ್ತಕ್ಕಂಥದ್ದು, ವಾದ ವಿವಾದಗಳನ್ನು ಮಾಡೋದು ಎಲ್ಲ ಬೇಡ ಆಗಿರುತ್ತೆ. ಹೌದು, ನಿಮಗೆ ಗೊತ್ತಾದ ನಂತರ ನೀವು ಈ ಹಿಂದೆ ಯಾವ ರೀತಿ ಇದ್ರೋ ಅದೇ ರೀತಿ ನಿಮ್ಮ ಒಂದು ಕಾರ್ಯವನ್ನು ಮಾಡ್ತೀರಿ. ಆದರೆ ಶತ್ರುಗಳು ಯಾರು ಅಂತ ಹೇಳಿ ಗೊತ್ತಾಯ್ತರಲ್ಲ, ಸೊ ಅವರನ್ನು ಆದಷ್ಟು ನಿಮ್ಮ ಜೀವನದಿಂದ ದೂರ ಇರಿ. ಅದೇ ರೀತಿ ಆ ವ್ಯಕ್ತಿಗಳಿಗೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಯಾವುದೇ ಒಂದು ವಿಚಾರವನ್ನು ಹೇಳೋದಕ್ಕೆ ಹೋಗಬೇಡಿ. ಹೌದು, ಕಟಕ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನಿಮ್ಮ ಜೀವನದ ಮುಂದಿನ ಯೋಜನೆಗಳನ್ನು ಅಥವಾ ನೀವು ಯಾವುದಾದ್ರೂ ಒಂದು ಹೊಸ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡೋದಾಗಿರ್ಬೋದು, ಹೊಸ ವ್ಯಾಪಾರ ಶುರು ಮಾಡೋದಾಗಿರ್ಬೋದು, ಅಥವಾ ಮನೆ ಖರೀದಿ, ವಾಹನ ಖರೀದಿ, ಆಸ್ತಿ ಖರೀದಿ, ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ, ನಿಮ್ಮ ಕುಟುಂಬಸ್ಥರ ಜೊತೆ ಹೇಳ್ತಾ ಇರ್ತೀರ. ಹೌದು, ಇದರಿಂದ ನಿಮ್ಮ ಎಲ್ಲ ಮುಂದಿನ ಯೋಜನೆಗಳು ನಿಮ್ಮ ಶತ್ರುಗಳಿಗೆ ತಿಳಿದು ಅವರು ನಿಮ್ಮ ಮುಂದಿನ ಯೋಜನೆಯನ್ನು ತಡೆ ಹಿಡಿಯುವ ಪ್ರಯತ್ನ ಪಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದಿನ ಯೋಜನೆಯನ್ನು ಯಾರೊಂದಿಗೂ ಸಹ ಹೇಳಬೇಡಿ. ಹೌದು, ಅದೇ ರೀತಿ ಕಟಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನೀವು ಈ ಹಿಂದೆ ಯಾವುದಾದ್ರೂ ಒಂದು ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡಿದರೆ ಅದೇ ಒಂದು ಜಾಗದಿಂದ ಇದೀಗ ನೀವು ನಿರೀಕ್ಷೆಗೂ ಮೀರಿದ ಧನ ಲಾಭವನ್ನಾದರೆ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ.
ಹೌದು, ಹೆಜ್ಜೆ ಹೆಜ್ಜೆಗೂ ನೀವೀಗ ಧನಲಾಭವನ್ನು ಪ್ರಾಪ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ಬೇರೆ ಬೇರೆ ದಾರಿಗಳಿಂದ ಇದೀಗ ನಿಮ್ಮ ಕೈಗೆ ಹಣ ಆದರೆ ಬರ್ತಕ್ಕಂಥದ್ದು. ಹೌದು, ಈಗ ನಿಮಗೆ ಧನಲಾಭ ಪ್ರಾಪ್ತಿ ಆಗ್ತಿರುವ ಕಾರಣದಿಂದಾಗಿ ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ ಕಟಕ ರಾಶಿಯವರೇ. ಅದೇ ರೀತಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದಾದ್ರೂ ಕಲಹಗಳಿದ್ದರೆ, ಅಡೆತಡೆಗಳಿದ್ದರೆ, ಆ ಎಲ್ಲ ರೀತಿ ಕಲಹಗಳು ಅಡೆತಡೆಗಳೆಲ್ಲ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗೋದ್ರ ಮೂಲಕ ಈ ಸಮಯದಲ್ಲಿ ಆಸ್ತಿಯಿಂದ ನೀವು ಹೆಚ್ಚಿನ ಲಾಭವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ ಕಟಕ ರಾಶಿಯವರೇ. ಹೌದು, ಇಷ್ಟು ದಿನ ನೀವು ಸಂಕಟ ಆದರೆ ಪಡ್ತಿದ್ರಿ. ಹೌದು, ನೀವೆಷ್ಟೇ ಪರಿಶ್ರಮ ಪಟ್ಟರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಸಿಗ್ತಿಲ್ಲ. ಹೌದು, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಬೇರೆ ಯಾರಿಗೋ ಸಿಗ್ತಿದೆ ಅಂತ ಹೇಳಿ ನೀವು ಪರಿಶ್ರಮ ಪಟ್ಟಿರ್ತಕ್ಕಂಥದ್ದಕ್ಕೆ ಫಲ ಸಿಗ್ತಿಲ್ಲ ಅಂತ ಹೇಳಿ ಸಂಕಟ ಆದರೆ ಪಡ್ತಿದ್ರಿ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳು ನೀವು ಮಾಡ್ತಕ್ಕಂತಹ ಕಾರ್ಯವನ್ನು ಇದೀಗ ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ. ಹೌದು, ಇದರಿಂದ ನಿಮಗೆ ಉನ್ನತ ಬಡ್ತಿ, ಅದೇ ರೀತಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮ್ಮನ್ನು ಈ ಸಮಯದಲ್ಲಿ ಹುಡುಕಿಕೊಂಡು ಬರ್ತಕ್ಕಂಥದ್ದು ಕಟಕ ರಾಶಿಯವರೇ. ಸಂಬಳ ಏರಿಕೆಯಾದರೆ ಆಗ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಅದೇ ರೀತಿ ಕಟಕ ರಾಶಿಯವರೇ, ನೀವು ವ್ಯಾಪಾರವನ್ನು ಮಾಡ್ತಿದ್ರೆ ವ್ಯಾಪಾರದಲ್ಲಿ ಇಷ್ಟು ದಿನ ನೀವು ಯಾವುದೇ ರೀತಿ ಲಾಭವನ್ನು ಕಾಣ್ತಿಲ್ಲ ಅಂತ ಹೇಳಿ ನೀವು ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ. ಹಾಗಾಗಿಯೇ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ನೀವು ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನಾದರೆ ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಹೌದು, ಅದೇ ರೀತಿ ವ್ಯಾಪಾರದಲ್ಲಿ ನಿಮಗೆ ಬರ್ತಕ್ಕಂಥ ಗ್ರಾಹಕರ ಸಂಖ್ಯೆಯೂ ಸಹ ಈ ಸಮಯದಲ್ಲಿ ಕ್ರಮೇಣವಾಗಿ ಏರಿಕೆಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕಟಕ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂತಹ ಬಹುಮುಖ್ಯವಾಗಿರ್ತಕ್ಕಂಥ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ರೆ ಆ ಎಲ್ಲ ರೀತಿ ಕೆಲಸಗಳಿಗೆ ಇದೀಗ ಚುರುಕುತನ ಆದರೆ ಬಂದು ಆ ಎಲ್ಲ ರೀತಿ ಕೆಲಸಗಳು ಇದೀಗ ಅತಿ ಬೇಗ ಪೂರ್ಣ ಆದರೆ ಆಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂಥ ಕಟಕ ರಾಶಿಯವರಿಗೆ ಇದೀಗ ಉದ್ಯೋಗದ ಅವಕಾಶವೂ ಸಹ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ನಿಮಗೆ ತಕ್ಕಂತಹ ಉದ್ಯೋಗ ಸಿಗ್ತಿಲ್ಲ ಅಂತ ಹೇಳಿ ಸಂಕಟ ಆದರೆ ಪಡ್ತಿದ್ರಿ. ಆದರೆ ಈಗ ಸಿಗುವ ಕೆಲಸವ ಸಂಬಳ ಕಡಿಮೆ ಅಂತ ಹೇಳಿ ಆ ಒಂದು ಕೆಲಸವನ್ನು ಬಿಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಪ್ರಾರಂಭಿಕವಾಗಿ ಸಿಗ್ತಕ್ಕಂತಹ ಈ ಒಂದು ಕೆಲಸ ನಿಮ್ಮ ಜೀವನದಲ್ಲಿ ಒಂದು ಮೊದಲನೇ ಮೆಟ್ಟು ಆಗಿರುತ್ತೆ ನೀವು ಗುರಿಯನ್ನು ತಲುಪಲು. ಹಾಗಾಗಿ ಇದೇ ಒಂದು ಕೆಲಸದಲ್ಲಿ ಹೆಚ್ಚಿನ ಪರಿಶ್ರಮವನ್ನು ಹಾಕಿದ್ರೆ ನೀವು ಹೆಚ್ಚಿನ ಲಾಭವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ ಕಟಕ ರಾಶಿಯವರೇ. ಹೌದು, ವಿದೇಶಿ ಪ್ರಯಾಣ ಮಾಡುವ ಯೋಗನೂ ಸಹ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಆದಷ್ಟು ನಿಮ್ಮೊಳಗೆ ಇರ್ತಕ್ಕಂತಹ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ಜೀವನವನ್ನು ನಡೆಸೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ನೀವು ಈ ಸಮಯದಲ್ಲಿ ಸಿದ್ಧಿ ಮಾಡ್ಕೊಳ್ತೀರಾ. ಹೌದು, ಆದಷ್ಟು ಮೌನವಾಗಿರಿ, ಹೆಚ್ಚು ಮಾತನಾಡಬಾರದಾಗಿರುತ್ತೆ. ಹೌದು, ಹೆಚ್ಚು ಕಾರ್ಯವನ್ನು ಮಾಡಿ ಅಗತ್ಯ ಇರುವಷ್ಟು ಮಾತನಾಡಿದರೆ ಹೆಚ್ಚಿನ ಫಲಗಳಾದರೆ ಈ ಸಮಯದಲ್ಲಿ ನೀವು ಪ್ರಾಪ್ತಿ ಮಾಡ್ಕೊಳ್ತೀರಾ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದಿರ್ತಕ್ಕಂತಹ ಎಲ್ಲ ರೀತಿ ಕಹಿ ನೆನಪು ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನೆನಪಿಗೆ ಬರ್ತಾನೆ ಇರುತ್ತೆ. ಆದರೆ ಆದಷ್ಟು ಕಹಿ ನೆನಪನ್ನು ಮರೆಯಿರಿ. ಆದರೆ ಕಹಿ ನೆನಪಿನಿಂದ ಕಲಿತಿರ್ತಕ್ಕಂಥ ಪಾಠವನ್ನು ಮರೆಯಬಾರದಾಗಿರುತ್ತೆ. ಆ ಒಂದು ಪಾಠವನ್ನು ನೀವು ನಿಮ್ಮ ಮುಂದಿನ ಜೀವನಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರೇ. ಅದೇ ರೀತಿ ನಿಮ್ಮ ಮಕ್ಕಳ ಬಗ್ಗೆಯೂ ಸಹ ಗಮನವನ್ನು ಹರಿಸ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರ್ತಕ್ಕಂಥದ್ದು ಕಟಕ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಮಾನಸಿಕ ಒತ್ತಡವೂ ಸಹ ಈ ಸಮಯದಲ್ಲಿ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ. ಕಟಕ ರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ನೀವು ಸಣ್ಣ ಪುಟ್ಟ ವಿಚಾರವನ್ನು ಸಹ ಹಗಲು ರಾತ್ರಿ ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾನೆ ಇರ್ತೀರಾ. ಇದರಿಂದ ಮಾನಸಿಕ ಒತ್ತಡವೂ ಸಹ ಏರಿಕೆಯಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಆದಷ್ಟು ಆಲೋಚನೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಕಟಕ ರಾಶಿಯವರ. ಹೌದು, ಆ 3 ವ್ಯಕ್ತಿಗಳ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿ ನಾನೀಗ ನಿಮಗೆ ಹೇಳ್ತಾ ಹೋಗ್ತೀನಿ. ಹೌದು, ಒಬ್ಬ ವ್ಯಕ್ತಿಯ ಸ್ವಭಾವ ಆ ವ್ಯಕ್ತಿ ನಿಮ್ಮ ಸ್ನೇಹಿತರಲ್ಲೂ ಸಹ ಇರ್ಬೋದಾಗಿರುತ್ತೆ ಅಥವಾ ನಿಮ್ಮ ಸಹೋದ್ಯೋಗಿಗಳಲ್ಲೂ ಸಹ ಇರಬಹುದಾಗಿರುತ್ತೆ. ಹೌದು, ಆ ಒಬ್ಬ ವ್ಯಕ್ತಿ ನಿಮ್ಮ ಮನೆಯಲ್ಲಿ ನಡೀತಕ್ಕಂತಹ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಎಲ್ಲ ರೀತಿ ವಿಚಾರಗಳ ಬಗ್ಗೆ ತುಂಬ ಆಸಕ್ತಿದಾಯಕ ತೋರಿಸ್ತಕ್ಕಂಥದ್ದು, ಎಲ್ಲ ರೀತಿ ವಿಚಾರಗಳನ್ನು ತಿಳ್ಕೋಬೇಕು ಎನ್ನುವ ಹಾಗೆ ಇರ್ತಾರೆ ಆ ವ್ಯಕ್ತಿ. ಅದೇ ರೀತಿ ಎರಡನೆಯ ವ್ಯಕ್ತಿ ಸ್ವಭಾವವನ್ನು ನಾವು ನೋಡೋದಾದರೆ, ಎರಡನೆಯ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಬಳಿ ಹಣ ಇದ್ದರೆ ಮಾತ್ರ ನಿಮ್ಮ ಬಳಿಗೆ ಬರ್ತಾರೆ, ಅಥವಾ ನಿಮ್ಮ ಬಳಿ ಆ ಸಮಯದಲ್ಲಿ ಹಣ ಇಲ್ಲ ಅಂತಂದರೆ ನಿಮ್ಮ ಬಳಿಗೂ ಸಹ ಆ ವ್ಯಕ್ತಿ ಬರೋದಿಲ್ಲ. ಅದೇ ರೀತಿ
ಮೂರನೇ ವ್ಯಕ್ತಿಯ ಸ್ವಭಾವ ಎಂಥದ್ದು ಅಂತ ನಾವು ನೋಡೋದಾದರೆ, ನಿಮ್ಮ ವಿಚಾರಗಳನ್ನೆಲ್ಲ ಆ ವ್ಯಕ್ತಿ ತಿಳ್ಕೊಳ್ತಾರೆ. ಅದೇ ರೀತಿ ನಿಮ್ಮ ಶತ್ರುಗಳ ಬಳಿ ಹೋಗಿ ಆ ವಿಚಾರಗಳ ಬಗ್ಗೆ ಚರ್ಚೆಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಈ ಮೂರೂ ವ್ಯಕ್ತಿಗಳ ಬಗ್ಗೆ ನೀವು ಆದಷ್ಟು ಎಚ್ಚರಿಕೆಯಿಂದ ಈ ವ್ಯಕ್ತಿಗಳನ್ನು ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ನಿಮ್ಮ ಜೀವನದಿಂದ. ಕಟಕ ರಾಶಿಯವರೇ, ಹೌದು, ಪ್ರತಿದಿನ ಬೆಳಗ್ಗೆನೇ ಎದ್ದು ಸೂರ್ಯದೇವರ ಆರಾಧನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನಾದರೆ ನೀವು ಈ ಸಮಯದಲ್ಲಿ ಸಿದ್ಧಿ ಮಾಡ್ಕೋಬೋದಾಗಿರುತ್ತೆ. ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು ಕಟಕ ರಾಶಿಯವರ ಜೀವನದಲ್ಲಿ. ಹೌದು, ಕಟಕ ರಾಶಿಯವರು ಇದು ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವ್ರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನಾದರೆ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.